ಇಡೀ ಪ್ರಕರಣವನ್ನು ಅಂದರೆ ಧರ್ಮಸ್ಥಳ ಪ್ರಕರಣವನ್ನು SITಗೆ ವಹಿಸಿದಂತಹ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಮಾಡ್ತಾರೆ. ಆ ಟ್ವೀಟಲ್ಲಿ ಇದ್ದಿದ್ದೇನು ಅಂತ ಹೇಳಿದ್ರೆ, ರಾಜ್ಯದ ಯಾವುದೇ ಠಾಣೆಗಳಲ್ಲಿ ದಾಖಲಾಗಿರುವಂತಹ ಅಥವಾ ದಾಖಲಾಗಬಹುದಾದಂತಹ ನಾಪತ್ತೆ ಪ್ರಕರಣಗಳ ತನಿಖೆಗೆ ಅಂತ. ಇದನ್ನ ನಾನು ಅಂಡರ್ಲೈನ್ ಮಾಡ್ತೀನಿ, ಅದನ್ನ ನಾನು ಕೊಟ್ಟು ಮತ್ತೆ ಅದಕ್ಕೆ ನಾನು ಸ್ಟ್ಯಾಂಡ್ ಆಗಿರ್ತೀನಿ. ಇದೇ ಪದವಿತ್ತು. ಬಟ್ ಎಲ್ಲೋ ಒಂದು ಕಡೆ SIT ಕಂಪ್ಲೀಟ್ ಆಗಿ ಚಿನ್ನಯ್ಯ ಬುರುಡೆ ಇದಕ್ಕೆ ಮಾತ್ರ ಸೀಮಿತ ಆಗ್ಬಿಡ್ತು ಅಂತ ಅನಿಸ್ತಾ ಇಲ್ವಾ? ಹೌದು, ಬುರುಡೆಗೆ ಮಾತ್ರ ಸೀಮಿತ ಮಾಡಿದ್ರು, ಬಾಕಿ ಯಾವುದಕ್ಕೂ ಸೀಮಿತ ಆಗಿಲ್ಲ. ಯಾವುದಕ್ಕೂ ಹೋಗ್ಲಿಲ್ಲ, ಯಾವುದಕ್ಕೂ ಹೋಗಿಲ್ಲ ಸರ್. ಹೋಗುವಾಗ ಬೇಜನ ಪ್ರಕರಣ ಇತ್ತಲ್ಲ ಸರ್. ನಾನು ಕೊಟ್ಟು ಒಂದು ಪ್ರಕರಣ ಇಂದ ಸರಿಯಾಗಿ ತನಿಖೆ ಮಾಡಿ ಸತ್ಯ ಹೊರಗೆ ಬರ್ತಾ ಇತ್ತು. ಮಾಡಿಲ್ಲ, ಏನು ಮಾಡೋಣ, ಯಾರ ಮೇಲೆ ನಂಬಿಕೆ ಇಡೋಣ? ತಿರ್ಗಿ ನೋಡಿ, ಇನ್ನೊಂದು ಕೊಟ್ಟಿದ್ದಾರೆ, ಅದು ಪಾಯಿಂಟ್ ಇದೆ. ಏನಂತ ಹೇಳಿದ್ರೆ ಅದರಲ್ಲಿ ಧರ್ಮಸ್ಥಳ ದೇವಸ್ಥಾನವನ್ನು ಸರ್ಕಾರ ವಹಿಸಿಕೊಳ್ಳುವ ವೀರೇಂದ್ರ ಹೆಗ್ಡೆ ಮತ್ತು ಹರ್ಷೇಂದ್ರ ಹೆಗ್ಡೆ ಅವರನ್ನು ಸುಳ್ಳು ಪ್ರಕರಣ ಸಿಕ್ಕಿಸಬೇಕು ಎಂದು ಮಾಹಿತಿ ಹಕ್ಕು ಅಧಿನಿಯಮದ ಅಡಿಯಲ್ಲಿ ಧರ್ಮಸ್ಥಳದ ಸುತ್ತಮುತ್ತಲಿನ ಅಸಹಜ ಸಾವು ಪ್ರಕರಣಗಳ ಮಾಹಿತಿಯನ್ನು ತೆಗೆದುಕೊಂಡು ಆ ಅಸಹಜ ಸಾವುಗಳಿಗೆ ವೀರೇಂದ್ರ ಹೆಗ್ಡೆ ಮತ್ತು ಹರ್ಷೇಂದ್ರ ಹೆಗ್ಡೆಯವರೇ ಕಾರಣ ಎಂದು ಬಿಂಬಿಸಿ ಅವರ ಹೆಸರಿಗೆ ಅಪಖ್ಯಾತಿಯನ್ನು ಉಂಟು ಮಾಡುವ ಉದ್ದೇಶದಿಂದ ನಾನು, ಮಹೇಶ್ ತಿಮ್ರೋಡಿ, ಗಿರೀಶ್ ಮಟ್ಟನೋ, ಸಮೀರ್ MD, ಅಜಯ್ ಆಂಚನ್, ಸಂಚಾರಿ ಸ್ಟುಡಿಯೋ ಸಂತೋಷ್, ಯುನೈಟೆಡ್ ಮೀಡಿಯಾ ಅಭಿಷೇಕ್, ಚಿನ್ನ, KV ಧನಂಜಯ ಮತ್ತು ಅವರ ವಕೀಲರು ಸಮಾನ ಉದ್ದೇಶದಿಂದ ಒಳಸಂಚನ್ನು ಮಾಡಿ ಸುಳ್ಳು ಎಂದು ತಿಳಿದಿರುವ ಮತ್ತು ನಾವು ನಂಬಿರುವ ವಿಷಯವನ್ನು ಸತ್ಯ ಎಂದು ಪೊಲೀಸ್ ಅಧಿಕಾರಿಗಳಿಗೆ ನ್ಯಾಯಾಲಯಕ್ಕೆ ತಿಳಿಸಿ ಈ ಕೃತ್ಯವನ್ನು ಎಸಗಿರುತ್ತೇವೆ. ನಾನು ಹೇಳಿರೋದಂತ ಇದು. ನೀವು ಹೇಳಿರೋದಾ? ಇದು ಈಗ ಸ್ಟೇಟ್ಮೆಂಟ್ ಅಲ್ಲಿ ಇರುವುದು ಸರ್. ಅದು ನೀವು ಹೇಳಿದ್ರಾ? ಎಲ್ಲಿ ಸರ್?